ನವೀನ್ಗೋಸ್ಕರ ಬಿರಿಯಾನಿ ಕಟ್ಸ್ಕೊಂಡ್ ಬಂದಿದ್ದೀವಿ ಮಾರುತಿ ಹೋಟ್ಲಿಂದ. ಅದು ಎರಡನೇ ಸರ್ಪ್ರೈಸ್, ಅದು ಮೂರನೇ ಸರ್ಪ್ರೈಸು ಆಮೇಲೆ ಹೇಳ್ತೀವಿ, ಇವಾಗಲೇ ಹೇಳಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋ ಈಗ ಟೈಮ್ ಬಂದು ಆ್ಯಕ್ಚುಲಿ ಜನವರಿ 20 ಬೆಳಗ್ಗೆ 7 ಗಂಟೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ಬೇಗ ಆದಷ್ಟು ಬೇಗ ಇಂಡಿಯಾಗೆ ಬರ್ತಿದ್ದೀನಿ ಅಂತ. ಸೊ ಇವತ್ತು ಆ ದಿನ ಬಂದಿದೆ. ಸೊ ಮನೆಯಿಂದ ಏರ್ಪೋರ್ಟ್ಗೆ ಹೋಗಿ 1 ಅವರ್ ಆಗುತ್ತೆ. ನನಗೆ ಫ್ಲೈಟ್ ಬಂದು 12 ಗಂಟೆಗಿದೆ. ನಾನು ಬೆಂಗಳೂರು ರೀಚ್ ಆಗೋ ಅಷ್ಟೊತ್ತಿಗೆ 10:45 ಆಗುತ್ತೆ ನೈಟು. ಕೌಶುಂಗ್ ಟು ವಿಯೆಟ್ನಾಮಿಂದ ಬ್ಯಾಂಗ್ಳೂರ್ 2 ಫ್ಲೈಟ್ ಚೇಂಜ್ ಮಾಡಬೇಕೀಗ. ಇದಾಗಿದೆ ಇವತ್ತಿನ ನಂದು ವ್ಲಾಗ್ ಬಂದು ಕಂಪ್ಲೀಟ್. ನನ್ನ ಜರ್ನಿ ಈಗ ತೈವಾನಿಂದ ನಾನು ಇಂಡಿಯಾಗೆ ಯಾವ ಥರ ಬರ್ತೀನಿ ಅನ್ನೋದಾಗಿರುತ್ತೆ. ಟ್ರಾವೆಲ್ ವ್ಲಾಗ್ ಥರ ಆಗಿರುತ್ತೆ. ಸೊ ನೀವು ಎಂಜಾಯ್ ಮಾಡಿ. ಹಾಗೆ ಇವತ್ತು ನನ್ನನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ ನಾನು ವೇಣು ಬರ್ತಿದ್ದಾನೆ. ಸೊ ಹಂಗಾಗಿ ಬ್ಯಾಗೆಲ್ಲ ಪ್ಯಾಕ್ ಆಗಿ ನೋಡಿ ಇಲ್ಲಿ ಚೆನ್ನಾಗಿ ರೆಡಿಯಾಗಿ. ಇದು ಆ್ಯಕ್ಚುಲಿ ಒಂದು 10 kg, ಇದು ಒಂದು 23 kg ಬ್ಯಾಗು. ಅದು ಬಿಟ್ಟರೆ ನಾನು ಇದೊಂದು ಬ್ಯಾಗ್ ತೊಗೊತಾ ಇದ್ದೀನಿ. ಸೊ ಇದಿಷ್ಟು ಬ್ಯಾಗೇಜ್ ಆಗಿದೆ ನಂದು. ಸೊ ಬೆಳಗ್ಗೆ ಕಾಫಿ. ಸೊ ಇವಾಗ ಬೆಳಗ್ಗೆನೇ ಕಾಫಿ ಕುಡ್ಕೊಂಡು ಏರ್ಪೋರ್ಟ್ ಕಡೆಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ, ಜರ್ನಿನ ಜೊತೆ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮನ್ನು ತೋರಿಸ್ತೀನಿ ಇವತ್ತು ಯಾವ ಥರ ಇರುತ್ತೆ, ತೈವಾನಿಂದ ಯಾವ ಥರ ಟ್ರಾವೆಲ್ ಮಾಡೋದು ಅಂತ ಹೇಳ್ಬಿಟ್ಟಂತ. ಏರ್ಪೋರ್ಟ್ಗೆ ಹೋಗಿ ಮುಂದಿನ ಮಾತುಕತೆನ ನಾವು ಮುಂದುವರ್ಸೋಣ. ಇವಾಗ ಆ್ಯಕ್ಚುಲಿ ಇಲ್ಲಿಂದ ಬಸ್ಗೆ ಹೋಗಬೇಕು. ಬಸ್ಸಿಂದ ಒಂದು MRT ಸ್ಟೇಷನ್, ಯಾಕೆಂದರೆ ಗಾಡಿ ಇದರಲ್ಲಿ ಬ್ಯಾಗ್ ತೊಗೊಂಡು ಹೋಗೋಲ್ಲ ಅಷ್ಟೊಂದು. ಸೊ ಹಂಗಾಗಿ ಬಸ್ಗೆ ಹೋಗಿ ಬಸ್ಸಿಂದ MRT ಸ್ಟೇಷನ್, ಅಲ್ಲಿಂದ ಟ್ರೈನ್ ಸ್ಟೇಷನಿಂದ ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗಬೇಕು. ಸೊ ಅಲ್ಲೆಲ್ಲೂ ಬ್ಲಾಗ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ಟಾರ್ಟಿಂಗೇ ಇಂಟ್ರಡಕ್ಷನ್ ಕೊಟ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಇನ್ನು ಡೈರೆಕ್ಟ್ ನಾನು ನಿಮಗೆ ಏರ್ಪೋರ್ಟ್ ರೀಚ್ ಆದಮೇಲೆ ಅಲ್ಲಿ ಚೆಕ್-ಇನ್ ಪ್ರೋಸೆಸ್ಸು ಅದೆಲ್ಲ ಏನೇನಾಗುತ್ತೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್ ಗೈಸ್. 1 hour later. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಏರ್ಪೋರ್ಟಿಗೆ ಬಂದೆ. ಸೊ ಏರ್ಪೋರ್ಟಲ್ಲಿ ಈಗ ಟೈಮ್ ಬಂದು 8:50 ಆಗಿದೆ. 9:05 ಕೌಂಟರ್ ಓಪನ್ ಮಾಡ್ತಾರೆ ಚೆಕ್-ಇಂದು. ಸೊ ಹಂಗಾಗಿ ವೆಯ್ಟ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ. ನೋಡಿ ಇಷ್ಟು ಲಗೇಜ್ ಇದೆ, ಅದನ್ನು ಇಲ್ಲೇ ನಾನು ಚೆಕ್-ಇನ್ ಆಗಬೇಕಾಗಿರೋದು ಈಗ. ಸೊ ಹಂಗಾಗಿ ಈಗ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ ಇಲ್ಲಿ. ಚೆಕ್-ಇನ್ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ಚೆಕ್-ಇನ್ ಮಾಡಿಬಿಡ್ತೀನಿ. ಅದಾದಮೇಲೆ ಬೋರ್ಡಿಂಗಾಗಿ ಬರ್ತಾ ಇರೋದು ಇಂಡಿಯಾಗೆ ಅಂತ ಅಷ್ಟೇ. ಎಷ್ಟು ಆಲ್ಮೋಸ್ಟ್ 1.5 ವರ್ಷ ಆಯ್ತು ಅನಿಸುತ್ತೆ ನಾನು ಇಂಡಿಯಾಗೆ. ಲಾಸ್ಟ್ ಸಲ ಬಂದಾಗ ಆಗಸ್ಟಲ್ಲಿ ಬಂದಿದ್ದೆ. ಬಟ್ ಇವಾಗ 2026 1.5 years ಆಗೈತೆ. ಬರ್ತಾಯಿದ್ದೀನಿ, ಖುಷಿ ಆಗ್ತಿದೆ ನನಗೆ. ನಾನು ಏನಕ್ಕೆ ಬರ್ತಾಯಿದ್ದೀನಿ ಅಂತೇಳಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಇಲ್ಲ ನಾನೇ ಬಂದುಬಿಟ್ಟು ಹೇಳ್ತೀನಿ ನಾನು ಏನಕ್ಕೆ ಇಂಡಿಯಾಗೆ ಬರ್ತಾಯಿದ್ದೀನಿ ಈಗ ಅಂತ. ಒಂದು ಸ್ಪೆಷಲ್ ಫಂಕ್ಷನ್ ಇದೆ, ಸೊ ಅದಕ್ಕೆ ಬರ್ತಾಯಿದ್ದೀನಿ ನಾನು ಇಂಡಿಯಾಗೆ. ಖುಷಿ ಆಗ್ತಿದೆ. ಸೊ ನಾನು ಡ್ರಾಪ್ ಮಾಡೋಕ್ಕೆ ವೇಣು ಬಂದಿದ್ದ. ವೇಣು ಬರ್ತಿದ್ದಾನೆ ನೋಡಿ. ಹಾಯ್ ವೇಣು, ಬ್ರೇಕ್ಫಾಸ್ಟ್ ನಾನು ತಿನ್ನಲ್ಲ, ಆಲ್ರೆಡಿ ಆಯಿತು. ಕಾಫಿ ಕುಡ್ಕೊಂಬಂದೆ ನಾನು. ಬ್ಲೂಬೆರಿ ಚೀಸ್ದು ಸ್ಯಾಂಡ್ವಿಚ್ ತೊಗೊಂಬಂದಿದ್ದಾನೆ ವೇಣು. ಥ್ಯಾಂಕ್ ಯು ವೇಣು. ಈ ವರ್ಷ ಬಂದಿದ್ದಾನೆ, ಬಂದಿನ 3 ತಿಂಗಳಾಗಿಲ್ಲ. ನಮ್ಮ ಅಮ್ಮ ಕೇಳ್ತಾಯಿದ್ರು, ಪಾಪ ವೇಣು ಬರಲ್ವಾ, ಕರ್ಕೊಂಬರೋದಲ್ವಾ ಅಂತ ಕೇಳ್ತಾಯಿದ್ರು. 3 ತಿಂಗಳಿಗೆ ಯಾವ ಯೂನಿವರ್ಸಿಟಿನಲ್ಲೂ ರಜಾ ಕೊಡಲ್ಲ. ನಾನೇ 1.5 ವರ್ಷ ಆದಮೇಲೆ ಬರ್ತಾಯಿದ್ದೀನಿ ಅಮ್ಮ. ಈಗ ನೋಡು, ಈಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾನೆ. ತಿರ್ಗಾ ಮತ್ತೆ ಕಾಲೇಜ್ಗೆ ಹೋಗ್ಬೇಕು ಅವನು, ಅಲ್ವೇನೋ. ಕಾಲೇಜ್ಗೆ ಹೋಗಿ ರಿಸರ್ಚ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಇಯರ್ ಸ್ಟೂಡೆಂಟ್ ಪಾಪ, ಫುಲ್ ಬ್ಯುಸಿ ವೇಣು ಈಗ. ಫುಲ್ ರಿಸರ್ಚ್. ಓಕೆ ಗೈಸ್, ನಿಮಗೆ ಆಮೇಲೆ ಸಿಗ್ತೀನಿ. ಸೊ ನೋಡಿ, ಇಲ್ಲೇ ನಾನು ಹಿಂದೆ ಕಾಣಿಸ್ತಿರೋದೇ ಚೆಕ್-ಇನ್. ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ಈಗ ಚೆಕ್-ಇನ್ ಮಾಡ್ಕೊಂಡು ಟೈಮ್ ಬಂದು 9:10 ಏನೋ ಆಗಿದೆ. ಸ್ಟಾರ್ಟ್, ಲೆಟ್ಸ್ ಗೋ. ನೀವು ನನ್ನ ಜೊತೆ ಬನ್ನಿ, ಚೆಕ್-ಇನ್ ಮಾಡ್ಕೊಳ್ಳೋಣ. ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗಿದೆ. ನಾನು ಆಲ್ರೆಡಿ ಆನ್ಲೈನ್ ಚೆಕ್-ಇನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಹೋಗಿ ಬ್ಯಾಗ್ ಕೊಟ್ಬಿಟ್ಟು ಟಾಟಾ ಬಾಯ್ ಹೇಳಿ ಬರ್ತಾ ಇರೋದೆ. ಬನ್ನಿ ಹೋಗೋಣ ಈಗ. ಈಗ ಚೆಕ್-ಇನ್ ಎಲ್ಲ ಮುಗಿಸಿ, ನಾನು ಸೆಕ್ಯೂರಿಟಿನೂ ಸಹ ಮುಗಿಸಿ ನಾನು ಡೈರೆಕ್ಟ್ ಒಳಗೆ ಬಂದುಬಿಟ್ಟೆ. ಆ್ಯಕ್ಚುಲಿ ನಂದು 25 ಹೊರಗಡೆ ಚೆಕ್ ಮಾಡ್ಕೊಂಬಂದಾಗ 25 ಪಾಯಿಂಟ್ ಸಮಥಿಂಗ್ ಏನಾಯಿತು. ಆದರೆ ಅಲ್ಲಿ ವೇಯಿಂಗ್ ಇಡಬೇಕಾದ್ರೆ ನಾನು ಸ್ವಲ್ಪ 4 ಗಾಲಿನ ಮುಂದೆ ಇಟ್ಬಿಟ್ಟು ಮಿಕ್ಕಿದ್ದು ಹಿಂದೆ ಇಟ್ಬಿಟ್ಟೆ. ಆವಾಗ ಅದು 23 kg ಏನೋ ತೋರಿಸ್ತು. ಸೊ ಅದಕ್ಕೆ ಅವರು ಅಕ್ಸೆಪ್ಟ್ ಮಾಡಿಕೊಂಡು ಅದಾದಮೇಲೆ ಡ್ಯೂಟಿ ಫ್ರೀನಲ್ಲಿ ಏನೂ ತೊಗೊಳಂಗಿಲ್ಲ ಅಂತ ಹೇಳಿ, ಯಾಕೆ ನಂದು ಆಲ್ರೆಡಿ ಓವರ್ ಲಿಮಿಟೇ ಆಗಿತ್ತು. ಬಟ್ ಅವ್ರು ಎಕ್ಸ್ಕ್ಯೂಸ್ ಕೊಟ್ಟರು, ನಾನು ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟಂತ.
ಸೊ ಹಂಗಾಗಿ ಅವರು ಎಕ್ಸ್ಕ್ಯೂಸ್ ಕೊಟ್ಟು ಓಕೆ ಅಂತ. ಅದಲ್ಲದೆ ನಮ್ಮದು ಏನು ಲಾಂಗ್ ಜರ್ನಿ ಅಲ್ವಾ, ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಂತಂದರೆ. ಡೊಮೆಸ್ಟಿಕ್ ಆದರೆ 100 ಗ್ರಾಮ್ ಇದ್ರೂ ಸಹ ಬಿಡಲ್ಲ, ದುಡ್ಡು ಕಟ್ಟಬೇಕಾಗತ್ತೆ. ಬಟ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಿದ್ರೆ ಒಂದು ಅಡ್ವಾಂಟೇಜ್ ಈ ಥರ ಸ್ವಲ್ಪ ಏನಾದ್ರು 1 kg 2 kg ಇದ್ದರೆ ಅಲೋ ಮಾಡ್ತಾರೆ. ಕೆಲವು ಸಲ ಕೆಲವು ಏರ್ಲೈನ್ಸ್ ಮೇಲೆ ಡಿಪೆಂಡ್, ಕೆಲವು ಸಲ ಅದಕ್ಕೂ ದುಡ್ಡು ಕಟ್ಟಬೇಕು. ನಾನು ಒಂದು ಸಲ ಪೇ ಮಾಡಿದ್ದು ಎಕ್ಸ್ಟ್ರಾ ಲಗೇಜ್ಗೆ, ಅದು ಬಿಟ್ಟರೆ ಇವತ್ತು ಅಂತ ಏನು ಪೇ ಮಾಡೋ ಅವಶ್ಯಕತೆ ಏನಾಗಲಿಲ್ಲ. ಸೊ ಫೈನಲಿ ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರೆ, 2 ಬೋರ್ಡಿಂಗ್ ಪಾಸ್. ಸೊ ಬಂದು ಇಲ್ಲಿಂದ ನನಗೆ ಒನ್ನಾಯಿ ಅಂದರೆ ವಿಯೆಟ್ನಾಮ್ಗೆ ಹೋಗಬೇಕು, ವಿಯೆಟ್ನಾಮಿಂದ ನನಗೆ ಇನ್ನೊಂದು ಬ್ಯಾಂಗ್ಳೂರ್ಗೆ ಹೋಗಬೇಕು. 2 ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಆನ್ಲೈನಲ್ಲೇ ಚೆಕ್-ಇನ್ ಮಾಡ್ಕೊಂಡಿದ್ದೆ ಇದನ್ನು. ಸೊ ಹಾಗಾಗಿ ಬಂದ ತಕ್ಷಣ ಸೆಕ್ಯೂರಿಟಿ ಪ್ರೋಸೆಸ್ ಎಲ್ಲ ಬೇಗ ಆಯಿತು. ಸೊ ಫೈನಲಿ ಚೆಕ್-ಇನ್ ಎಲ್ಲ ಮುಗಿಸಿ ಈಗ ಬೋರ್ಡಿಂಗ್ ಪಾಸ್ ತೊಗೊಂಡು ಈಗ ನಾನು ಬೋರ್ಡಿಂಗ್ ಗೇಟ್ ಹತ್ರ ಬಂದು ಕೂತಿದ್ದೀನಿ. ನಾನು ಎಕ್ಸೈಟ್ಮೆಂಟಲ್ಲಿದ್ದೀನಿ ಗೈಸ್. ನಾನು 1.5 ವರ್ಷ ಆದಮೇಲೆ ಇಂಡಿಯಾಗೆ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟಂತ. ಟೋಟಲ್ ಇಷ್ಟು ಲಗೇಜ್ ಇದೆ ನೋಡಿ. ಈಗ ಅದು ಒಂದು ಮೇಯ್ನ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಟ್ರಾವೆಲ್ ಮಾಡೋದು ಕಷ್ಟ ಅಲ್ಲ, ಈ ಲಗೇಜ್ ಹೇಳ್ಕೊಂಡು ಹೋಗ್ತೀವಲ್ಲ ಅದಕ್ಕೆ ಅರ್ಧ ಟೈರ್ಡ್ ಆಗೋಗುತ್ತೆ. ನಾವು ಅಲ್ಲಿಂದ ಇಲ್ಲಿಗೆ ಎಳೆದು ಎತ್ತಿಟ್ಟು ಅದು 23 kg 10 kg ಆ ಕಡೆಯಿಂದ ಈ ಕಡೆಯಿಂದ ಎತ್ತಿಟ್ಟು ಅರ್ಧ ಸತ್ತೇ ಹೋಗ್ಬಿಟ್ಟಿರ್ತೀವಿ. ಬಟ್ ಟ್ರಾವೆಲ್ ಮಾಡಿದ್ರಿಂದ ಅಷ್ಟೊಂದು ಸ್ಟ್ರೈನ್ ಆಗೋಲ್ಲ. ಈ ಲಗೇಜ್ ಎಳೆಯೋದೇ ಒಂದು ಮಹಾ ಟಾಸ್ಕ್ ಅನ್ಬೋದು ಅದನ್ನು. ಸೊ ಫೈನಲಿ ಎಲ್ಲ ಮುಗಿಸಿ ಈಗ ಇಲ್ಲಿ ನೋಡಿ, ನೀವು ನೋಡ್ಬೋದು ಈ ಬೋರ್ಡಿಂಗ್ ಗೇಟ್ ಹತ್ರ ಬಂದು ಕೂತಿದ್ದೀನಿ. ಈಗ ಇದೆ 25 ಈ ಗೇಟ್ ಹತ್ರನೇ. ಇಲ್ಲಿ ಬರುತ್ತೆ, ಇಲ್ಲಿ ಬಂದು ಕೂತಿದ್ದೀನಿ. ಇಷ್ಟೊಂದು ಜನ ಆಲ್ರೆಡಿ ಬಂದಿದ್ದಾರೆ. ಬೋರ್ಡಿಂಗ್ 11 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, ಆಗ ಒಳಗೆ ಹೋಗ್ಬೇಕು ಅಲ್ಲಿಂದ. ಇನ್ ಕೇಸ್ ನಾನು ಟ್ರಾನ್ಸಿಟಲ್ಲಿ ಏನಾದ್ರು ತೊಗೊಂಡ್ರೆ ಅಥವಾ ಹಂಗೆ ಏನೋ ವಿಂಡೋ ಶಾಪಿಂಗ್ ಥರ ಏನಾರು ಮಾಡಿದ್ರು ಸಹ ನಿಮಗೂ ತೋರಿಸ್ತೀನಿ, ನೀವು ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಸೊ ದಿಸ್ ಈಸ್ ದ ಅಪ್ಡೇಟ್. ಸೊ ಇವಾಗ ಇನ್ನೇನು ಟೇಕ್ ಆಫ್ ಆಗುತ್ತೆ ಗೈಸ್. ಲೆಟ್ಸ್ ಗೋ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಅಷ್ಟು ಖುಷಿ ಆಗ್ತಿದೆ. ಇಷ್ಟು ಬೇಗ ಹೋಗಿ ಇಂಡಿಯಾಗೆ ಇಳ್ಕೊಂಡ್ಬಿಡ್ತೀನೋ ಅಂತ ಅನ್ನಿಸ್ತಿದೆ ನನಗೆ. ರೆಡಿಯಾಗಿದೆ ಫ್ಲೈಟ್, ಈಗ ಟೇಕ್ ಆಫ್ ಆಗೋಕ್ಕೆ. ರೆಕ್ಕೆ ಪುಕ್ಕ ಎಲ್ಲ ಹಾರಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಓಪನ್ ಆಗಿದೆ. ಈಗ ಡೈರೆಕ್ಟ್ ಸ್ಟಾರ್ಟ್ ಆದ ತಕ್ಷಣವೇ ಆ್ಯಕ್ಚುಲಿ ಅಲ್ಲಿಂದ ಬಂದಿದೆ, ಈಗ ಜಸ್ಟ್ ಟೇಕ್ ಆಫ್ ಪೊಸಿಷನ್ ಬಂದು ನಿಂತಿದೆ. ಟೇಕ್ ಆಫ್ ಆಗುತ್ತೆ ಇನ್ನೊಂದು 2-3 ಮಿನಿಟ್ಸ್ ಸರಿ. ಸೊ ಕ್ಯಾಪ್ಟನ್ ಅನೌನ್ಸ್ ಮಾಡಿದರು ಈಗ ಟೇಕ್ ಆಫ್ ಅಂತೇಳಿ. ಸೊ ಹಾಯ್ ಗೈಸ್, ಇವಾಗ ಊಟ ಕೊಟ್ಟಿದ್ದಾರೆ, ಮೀಲ್ಸ್ ನಾನು ಆರ್ಡರ್ ಮಾಡಿದ್ದೆ. ಮೀಲ್ಸ್ ನಾನು ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಮೀಲ್ಸ್ ಇನ್ಕ್ಲೂಡಾಗಿ ಮಾಡಿದ್ದೆ. ಸೊ ಇವಾಗ ವೆಜ್ ಮೀಲ್ ಬಂದಿದೆ ಇದು. ಸೊ ಏನು ಕೊಟ್ಟಿದ್ದಾರೆ, ಒಂದು ಡೆಸರ್ಟ್ ಥರ ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಅದಾದಮೇಲೆ ವೆಜಿಟೇಬಲ್ಸು ಮತ್ತು ಎಳ್ಳು ಎಲ್ಲ ಹಾಕಿ ಇದನ್ನು ಹಾಗೆ ಫ್ರೈ ಥರ ಕೊಟ್ಟಿದ್ದಾರೆ. ಬಟರ್ ಕೊಟ್ಟಿದ್ದಾರೆ, ಬ್ರೆಡ್, ಕ್ಯಾರೆಟ್, ಸ್ವೀಟ್ ಬ್ರೆಡ್ಡು, ಬೀನ್ಸ್ ಇಷ್ಟು ಕೊಟ್ಟಿದ್ದಾರೆ. ಅದಾದಮೇಲೆ 1 ಕಪ್ ವಾಟರ್ ಕೊಟ್ಟಿದ್ದಾರೆ. ಸೊ ಇದೆ ವೆಜಿಟೇರಿಯನ್ ಮೀಲ್ಸ್ ಫ್ಲೈಟಲ್ಲಿ ಕೊಡೋದು. ಕೇಳ್ತಾರೆ ನಮಗೆ ಬಂದು ಏನು ಬೇಕು ಅಂತ ಹೇಳ್ಬಿಟ್ಟಂತ. ಈ ಥರ ಕಾಫಿ, ಟೀ ಏನಾದ್ರು ಬೇಕು ಅಂತ ಹೋಗ್ಬೋದು. ಮೀಲ್ಸ್ ಇದೆ, ನಿಮಗೆ ಊಟ ಮಾಡಿಕೊಂಡು ಸಿಗ್ತೀನಿ ನಾನು. ಬಾಯ್. One eternity later. ಹಲೋ ಗೈಸ್, ಆಫ್ಟರ್ ಲಾಂಗ್ ಟೈಮ್ ಐ ಥಿಂಕ್ ನಾನು ಊಟ ಮಾಡಿಬಿಟ್ಟು ಹಂಗೆ ಮಲ್ಕೊಂಬಿಟ್ಟೆ ನಾನು ಫ್ಲೈಟಲ್ಲಿ. ವೆಲ್ಕಮ್ ಟು ಅನಾಯ್, ವೆಲ್ಕಮ್ ಟು ವಿಯೆಟ್ನಾಮ್. ಸೊ ಹಾಯ್ ಗೈಸ್, ಫೈನಲಿ ಇಂಡಿಯಾಗೆ ಬಂದೆ ನಾನು. ಈಗ ಎಕ್ಸಿಟಲ್ಲಿ ಬಂದು ಕಾಯ್ತಾ ಇದ್ದೀನಿ ನನ್ನ ತಮ್ಮಂಗೋಸ್ಕರ. ನನ್ನ ತಮ್ಮ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ. ಸೊ ಆನ್ ದ ವೇ ಬರ್ತಾ ಇದ್ದಾನೆ. ಇವಾಗ ಟೈಮ್ ಬಂದು 11:45 ಆಗಿದೆ. ಈಗ ಸಕ್ಸಸ್ಫುಲ್ಲಾಗಿ ಬಂದು ಲ್ಯಾಂಡ್ ಆಗಿದ್ದೀನಿ. ಬಟ್ ಒಂಥರ ಮಿಕ್ಸ್ಡ್ ಎಮೋಷನ್ ಥರ ಅನ್ನಿಸ್ತಿದೆ ನನಗೆ. ಎಷ್ಟೊಂದು ಜನ ಬೇರೆ ಇದ್ದಾರೆ. ಈಗ ನನ್ನ ತಮ್ಮ ಬಂದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಲೋ, ಹಾಯ್ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. 250. ವೆಲ್ಕಮ್ ಟು ನಮ್ಮ ಬೆಂಗಳೂರು. 250 ರೂಪಾಯಿ ಕೊಟ್ಟು ಫಸ್ಟು. ಆಯಿತು, ಕೊಡ್ತೀನಿ. ಡನ್. ನಿಮಗೋಸ್ಕರ ಬ್ಯಾಕ್ ನಾವಿಂಗೋಸ್ಕರ ಬಿರಿಯಾನಿ ಕಟ್ಸ್ಕೊಂಬಂದಿದ್ದೀವಿ ಮಾರುತಿ ಹೋಟ್ಲಿಂದ. ಅದು 2ನೇ ಸರ್ಪ್ರೈಸ್, ಅದು 3ನೇ ಸರ್ಪ್ರೈಸು ಆಮೇಲೆ ಹೇಳ್ತೀವಿ, ಇವಾಗಲೇ ಹೇಳಲ್ಲ. ಸರಿ ಆಯ್ತು, ಡನ್ ಗೈಸ್. ವೆಲ್ಕಮ್ ಟು ನಮ್ಮ ಬೆಂಗಳೂರು. ಇರೋ ಆಯ್ತಪ್ಪ. ಹೆಂಗನ್ಸ್ತಿದೆ ನವ್ಯ ಅವರೇ? ತುಂಬಾ ಖುಷಿ ಆಗ್ತಿದೆ, ಮಿಕ್ಸ್ಡ್ ಎಮೋಷನ್ ಅನ್ನಿಸ್ತಿದೆ. ನೋಡಿ ಮಗ ಹಿಂಗೆ ಹೆಂಗೂ ಇರ್ತಾರ ತಮ್ಮಂದ್ರು. ಅಕ್ಕ 1.5 ವರ್ಷ ಆದ್ಮೇಲೆ ಬಂದಿದ್ದಾಳೆ, ಮಾತಾಡ್ಸೋಣ.
ಅದು ಚೆನ್ನಾಗೈತೆ guys. ಹೇಳಿಲ್ವಾ ಯಾವ್ದಾರ ಒಂದು ಸ್ಕ್ಯಾಮ್ ಮಾಡೋಣ ಅಂತ. ನನ್ನ DJ ಮೇಲೆ ಕಣ್ಣು ಹಾಕಿದ್ದಾರೆ ಗೈಸ್ ಇಬ್ರು, ಯಾವುದೇ ಕಾರಣಕ್ಕೂ ಕೊಡಲ್ಲ. ಆಮೇಲೆ ನಮ್ಮಮ್ಮ ನೋಡಿ ಈಗ ಪೈನಾಪಲ್ ಕೇಕ್ ತಂದು ಅಲ್ಲಿಂದ. ಗೈಸ್ ನೋಡಿ ನಾವು ವೇಟ್ ಮಾಡ್ತಿದ್ದೀವಿ ಇದಕ್ಕೆ. ಅವಳಿಗಲ್ಲ ಅವಳಿಗೂ ವೇಟ್ ಮಾಡ್ತಾ ಇದ್ವಿ. ಬಟ್ ನೋಡಿ ಪ್ರಯಾರಿಟಿ. ಈಗೇನೋ ಹೇಳಿದ್ರಿ ಆ ಬೊಕ್ಕೆಗೆ ಎಷ್ಟು 250 ರೂಪಾಯಿ ಅಂತಂದ್ರಿ, ಈಗ ಹೇಳ್ರಿ ನೀವು. ನಾನು 15 ಕಿಲೋಮೀಟರ್ ಹೋಗಿ ತಂದಿರೋದು ಆ ಬೊಕ್ಕೆಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೆಕ್ಸ್ಟ್ ನಾಳೆ ಮಲಗಿದ್ದ ನೆಕ್ಸ್ಟ್ ಟ್ರೆಷರ್ ಅಂತ ಮಾಡೋಣ. ಅಷ್ಟೇನೆ, ಅಲ್ಲಿ ಟ್ರೆಜರ್ ಅಂತ ಏನಿಲ್ಲ ಅಲ್ಲಿ. ನನ್ನ ಗಿಫ್ಟ್ ತಂದಿದ್ದೆಲ್ಲ ಇಲ್ಲೇ ರೋಡಲ್ಲಿ, ಅದು ಏನು ಏರ್ಪೋರ್ಟ್ ಇಂದ ಎಕ್ಸಿಟ್ ಆಗಿನ ಪಾರ್ಕಿಂಗ್ ಲಾಟ್ ಅಲ್ಲಿ ಬಂದು ನಿಂತಿದೀವಿ. ಇಲ್ಲೇ ಓಪನ್ ಮಾಡ್ಸೋ ಅಂತದ್ನ ನೀವೆಲ್ಲರೂ ಜಗತ್ತಲ್ಲಿ ನೋಡಿರ್ತೀರಾ ಗೈಸ್, ಇವ್ರ ತರದವ್ರನ್ನ ಎಲ್ಲರೂ ನೋಡಿರ್ತೀರಾ. ನಂಗೆ ಗೊತ್ತಿತ್ತು, ಎಕ್ಸ್ಪೆಕ್ಟೆಡ್. ಏರ್ಪೋರ್ಟ್ ಎಕ್ಸ್ಪೆಕ್ಟೆಡ್. ನಿಮಗೆ ಹೆಂಗ್ ಗೊತ್ತಿತ್ತದು? ನಂಗೆ ಗೊತ್ತಿತ್ತು ನೀ ತಂದಿರ್ತಿರುತ್ತೆ ಅಂತ. ಹಂಗೂ ಹಿಂಗೆ ಅಪ್ಗ್ರೇಡ್ ಆಗ. ಟೈಮ್ ಈಗ 12 ಗಂಟೆ. ತುಮಕೂರ್ಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ? 1 hour. ಏನು 4 hour ಅನ್ಕೊಂಡಿದ್ಯಾ? ಇವನ ಹೆಸರು ನಾಮಧೇಯ ಬಂದು ರೋಹನ್ ಸಂಕ್ರಾಂತಿ. ಇವರು ನಿಂಗೊಂದು ನಮ್ಮದು ಸಾಕ್ಬಿಡು. ಇದನ್ನೂ ಓಪನ್ ಮಾಡೋಣ. ನಿನ್ನ ಹತ್ರ ಇದು ಎಷ್ಟು ದಿನ ಇರ್ತದೆ? ನಾನು ಹೋಗ್ಬೇಕಾ, ನಾನು ಇಸ್ಕೊಂಡು ಹೋಗ್ತೀನಿ ಅಷ್ಟೇನೆ. ಹಿಂಗೆ ಯಾಕೆ? ತುಂಬ ಚೆನ್ನಾಗೈತೆ, ಅದನ್ನ ಹಂಗೆ ಇಟ್ಕೊತೀನಿ ಪ್ರಿಸರ್ವ್ ಮಾಡ್ಬಿಟ್ಟು. ಹಿಡ್ಕೋಬೇಕು ನೀನು, ಇಲ್ಲ ಸಾಯಕ್ಕಲ್ಲ. ಅಯ್ಯೋ ನನ್ನ ಬಾಟಲ್ ಇದೆ.